ಪ್ರೀತಿಯ ಸ್ನೇಹಿತರೆ, ಎನ್ ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. 6ನೇ ತರಗತಿಯ ಅಧ್ಯಾಯ 1ರ ಮುಂದುವರೆದ ಭಾಗ ಆಗಿರುತ್ತೆ ಸ್ನೇಹಿತರೆ. ಪ್ರಾಗೈತಿಹಾಸಿಕ ಕಾಲದ 3 ಹಂತಗಳು ಕಂಡು ಬರ್ತಾವ. 1ನೇ ಯಾವುದಪ್ಪ ಅಂದರೆ ಹಳೆ ಶಿಲಾಯುಗ, ಮಧ್ಯಮ ಶಿಲಾಯುಗ, ನವ ಶಿಲಾಯುಗ ಅಂತ ಕರಿತೀವಿ. ಈ ಹಳೆ ಶಿಲಾಯುಗದಲ್ಲಿ ಮಾನವರು ಯಾವ ರೀತಿ ತಮ್ಮ ಜೀವನವನ್ನು ಬಳಸಿಕೊಳ್ಳುತ್ತಿದ್ದರು ಮತ್ತು ಯಾವ ರೀತಿ ತಮ್ಮ ಜೀವನ ನಡೆಸುತ್ತಿದ್ದರು ಅಂದರೆ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಇವರು ಅಲೆಮಾರಿಗಳಾಗಿದ್ದು ಇವರು ಆಹಾರವನ್ನು ಅರಸುತ್ತಾ ಅಂದರೆ ಆಹಾರವನ್ನು ಹುಡುಕುತ್ತಾ ಗವಿಗಳಲ್ಲಿ ಕಲ್ಲಸೆರೆಗಳಲ್ಲಿ ವಾಸಿಸುತ್ತಿದ್ದರು. ಹೆರೆಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲಿನಿಂದ ತಯಾರಿಸಿಕೊಳ್ಳುತ್ತಿದ್ದರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸಿಕೊಳ್ಳುತ್ತಿದ್ದರು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲುಗಳು ದೊರಕುತ್ತಿದ್ದವು, ಗೆಡ್ಡೆ ಗೆಣಸುಗಳು ದೊರಕುತ್ತಿದ್ದವು. ಆದರೆ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ನೇರವಾಗಿ ಕ್ವಶನ್ ಗಳ ಸ್ನೇಹಿತರೆ, ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದು ಯಾವ ಶಿಲಾಯುಗದಲ್ಲಿ ಕಂಡು ಬರ್ತಪ್ಪ ಅಂದರೆ ಹಳೆ ಶಿಲಾಯುಗದಲ್ಲಿ ಕಂಡು ಬರ್ತಾ. ಮೊದಲ ಬಾರಿಗೆ ಅವರು ಬೆಂಕಿಯನ್ನು ಪರಿಚಯವಾಗಿದ್ದು ಹಳೆ ಶಿಲಾಯುಗದಲ್ಲಿ ಅಂತ ಹೇಳ್ಬೋದು. ಪ್ರಮುಖ ನೆಲೆಗಳೆಂದರೆ ಅಂದರೆ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಾದ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೆಂಚಬಾಳ, ಮಧ್ಯಪ್ರದೇಶ ಮತ್ತು ಬೆಂಚಬಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ, ತಮಿಳುನಾಡಿನ ಅಂತಿರಂ-ಪಕ್ಕಂ ಮುಂತಾದ. ಸಾಮಾನ್ಯವಾಗಿ ಹಳೆ ಶಿಲಾಯುಗದಲ್ಲಿ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಮಧ್ಯ ಶಿಲಾಯುಗ ಅಂದರೆ ಇದು ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಕಂಡುಬರುವುದೇ ಈ ಮಧ್ಯ ಶಿಲಾಯುಗ ಸ್ನೇಹಿತರೆ. ಮಧ್ಯ ಶಿಲಾಯುಗ ಎಂದು ಕರೆಯಲಾಗುವುದು. ಈ ಕಾಲದಲ್ಲಿ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಏನೆಂದು ಕರೆಯುತ್ತೇವಪ್ಪ ಅಂದರೆ ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುತ್ತೇವೆ. ಈ ಶಿಲಾಯುಗದಲ್ಲಿ ಅವರು ಏನು ಕಲಿತರಪ್ಪ ಅಂದರೆ ಕಿರು ಆಯುಧಗಳು, ಬಾಣ ತುದಿಗೆ, ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆ ಆಡತೊಡಗಿದರು. ಅಂದರೆ ಬಿಲ್ಲು ಬಾಣಗಳನ್ನು ಮಾಡೋದನ್ನು ಯಾವ ಶಿಲಾಯುಗದಲ್ಲಿ ಕಲಿತರಪ್ಪ ಅಂದರೆ ಮಧ್ಯಮ ಶಿಲಾಯುಗದಲ್ಲಿ ಕಲಿತರು. ಅದೇ ರೀತಿ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಅಂದರೆ ಧಾನ್ಯಗಳು ಸಂಗ್ರಹಿಸುವುದು ಯಾವ ಕಾಲದಲ್ಲಿಯಪ್ಪ ಅಂದರೆ ಮಧ್ಯಮ ಶಿಲಾಯುಗದಲ್ಲಿ. ಬೇಟೆಗಳಿಗಾಗಲಿ ನಿರಂತರವಾಗಿ ದೊರಕುತ್ತಿದ್ದ ಅಂದರೆ ಬೇಟೆಗಳು ನಿರಂತರವಾಗಿ ದೊರಕುತ್ತಿದ್ದ ಸಂದರ್ಭದಲ್ಲಿ ಆ ಧಾನ್ಯಗಳನ್ನು ಬಳಸಿಕೊಳ್ಳುತ್ತಿದ್ದರು ತಮ್ಮ ಆಹಾರದ ಪದ್ಧತಿಯಲ್ಲಿ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭದಲ್ಲಿ ಬರುತ್ತಿದ್ದವು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದ ಪ್ರಾಣಿಗಳು, ದೊರೆತ ಮರಿಗಳನ್ನು ತಮ್ಮೊಟ್ಟಿಗೆ ಸಾಕುವುದನ್ನು ಬೆಳೆಸಿಕೊಂಡರು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ಅಂದರೆ ತುರ್ತು ಕಾಲದಲ್ಲಿ ಆಹಾರಗಳಿಗಾಗಿ ಬಳಕೆಯಾಗುತ್ತಿದ್ದವು. ಅಂದರೆ ಯಾವುದೇ ಪ್ರಾಣಿಯನ್ನು ಬೇಟೆಯಾಡಿದಾಗ ಅವುಗಳಿಗೆ ಗಾಯಗೊಂಡಾಗ ಅವುಗಳನ್ನು ಮನೆಗೆ ತಂದು ಸಾಕಾಣಿಕೆ ಮಾಡಿ ಯಾವುದೋ ಸಂದರ್ಭದಲ್ಲಿ ಅವರಿಗೆ ಆಹಾರವನ್ನು ಸಿಗುತ್ತಿದ್ದಾಗ ಆ ಮರಿಗಳನ್ನು ತಮ್ಮ ಆಹಾರಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು. ಇದು ನಿಧಾನವಾಗಿ ಏನಾಯ್ತಪ್ಪ ಅಂದರೆ ಮುಂದೆ ದಿನದಲ್ಲಿ ಅಂದರೆ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು. ಮಧ್ಯ ಶಿಲಾಯುಗದಲ್ಲಿ ಮಾನವರು ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಗಳಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ ಕಲ್ಲಸೆರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿದರು. ಪ್ರಾಣಿ ಚರ್ಮಗಳ ತಮ್ಮ ಮೇಲ್ಹೊದಿಕೆಗಳಾಗಿ ಬಳಸಿಕೊಳ್ಳುತ್ತಿದ್ದರು. ಅಂದರೆ ಬೆಂಕಿಯ ಪರಿಚಯ ಚೆನ್ನಾಗಿ ಇವರಿಗೆ ಕಂಡು ಬಂದಿತ್ತು ಸ್ನೇಹಿತರೆ. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶ ಅಂದರೆ ಆಲ್ರೆಡಿ ಎಕ್ಸಾಮ್ ಕೇಳಿದಾನೆ. ಮಧ್ಯಪ್ರದೇಶದ ಭೀಮ್ಬೆಟ್ಕ ಎಂಬ ಪ್ರದೇಶ ಕಂಡುಬರ್ತಾ ಮತ್ತು ಅದೇ ರೀತಿ ಆದಮ್ಘರ್ ಎಂಬ ಪ್ರದೇಶ ಸಹ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾ. ಕರ್ನಾಟಕದಲ್ಲಿ ಕಂಡುಬರುವ 1-2 ಸ್ಥಳಗಳು ಬಹಳ ಇಂಪಾರ್ಟೆಂಟು. ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ. ಈ ಕನಗನಹಳ್ಳಿ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದರೆ ಸ್ನೇಹಿತರೆ. ರಾಜಸ್ಥಾನದ ಬಾಗೋರಾ ಮತ್ತು ಗಣೇಶ್ವರ, ಪಶ್ಚಿಮ ಬಂಗಾಳದ ಬೀರಬಾನಪುರ ಮತ್ತು ಆಂಧ್ರ ಪ್ರದೇಶದ ವಾನಪಸಾರಿ, ಉತ್ತರ ಪ್ರದೇಶದ ಸರಾಯಿ ನರಹರಾಯ್ ಮತ್ತು ಮಹದಹ ಮುಂತಾದ ಪ್ರಮುಖವಾದ ಮಧ್ಯ ಶಿಲಾಯುಗದ ಕಾಲವು ಅಂದರೆ 12 ವರ್ಷಗಳಿಂದ 9 ವರ್ಷಗಳವರೆಗೆ ಇದ್ದಿತೆಂದು ಸಾಮಾನ್ಯವಾಗಿ ಹೇಳುತ್ತಾರೆ. ನವ ಶಿಲಾಯುಗ ಅಂದರೆ 3 ಯುಗದಲ್ಲಿ ಕೊನೆಯದಾದ ಯುಗವೇ ನವ ಶಿಲಾಯುಗ. ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಅಂದರೆ ಅವರ ದನಕರುಗಳಿಗೆ ಅಂದರೆ ಆಹಾರದ ಸಂಭವ ಅಂದರೆ ಸೃಷ್ಟಿಯಾಗ್ತಿತ್ತು. ಆದ್ದರಿಂದ
ಅವರು ಏನು ಮಾಡ್ತಾರಪ್ಪ ಅಂದರೆ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಅಂದರೆ ಕೃಷಿ ಯಾವ ಕಾಲದಲ್ಲಿ ಪ್ರಾರಂಭಗೊಂಡಿತು ಅಂದರೆ ನೀರಾವರಿ ಕಲ್ತರ ನವಶಿಲಾಯುಗದಲ್ಲಿ ಕೃಷಿ ಆರಂಭವಾಗುತ್ತೆ ಸ್ನೇಹಿತರೆ. ಕೃಷಿಯು ಪಶುಗಳಿಗೆ ಮೇವನ್ನು ಪೂರೈಸುವುದು, ಅಂದರೆ ದನಕರುಗಳಿಗೆ ಕೃಷಿಯಿಂದ ಏನು ಮಾಡ್ತಾರಪ್ಪ ಅಂದರೆ ಮೇವುಗಳನ್ನು ಬೆಳೆಯುವುದು. ಆದ್ದರಿಂದ ಅಲೆಮಾರಿಯ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭಿಸಿದರು. ಅಂದರೆ ಕೃಷಿ ಮಾಡತೊಡಗುವುದರೊಂದಿಗೆ ಅವರ ಜೀವನವನ್ನು ಅಲೆಯುವುದನ್ನು ತಪ್ಪಿ ಅಲ್ಲೇ ಕೃಷಿ ಮಾಡತೊಡಗಿದ್ದರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ನೋಡಿ, ಕೃಷಿ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದರೆ ಮನುಷ್ಯನ ಜೀವನದಲ್ಲಿ ಕೃಷಿ ಮಾಡೋದ್ರ ಜೊತೆಗೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಸಂಸ್ಕೃತಿ ಮತ್ತು ನಾಗರಿಕತೆಯ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಘರ್ ಮತ್ತು ಮೆಹರ್ಘರ್ ನೆಲೆಯಲ್ಲಿ ಕಂಡುಬಂದವು. ಈ ಮೆಹರ್ಘರ್ ಯಾವ ದೇಶದಲ್ಲಿ ಕಂಡುಬರ್ತಕ್ಕ ನೀರಾವರಿ ಕೆಲಸ ಪಾಕಿಸ್ತಾನದಲ್ಲಿ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇಟ್ಟಿಗೆಗಳನ್ನು ಸಹ ಬಳಸಿರ್ತಾರೆ ಆವಾಗಿನ ಕಾಲದಲ್ಲಿ. ನಾವು ಈ ಕಾಲದಲ್ಲಿ ಬಳಸ್ತಿದ್ದೀವಿ. ಆದರೆ ಯಾವ ಶಿಲಾಯುಗದಲ್ಲಿ ಅಂದರೆ ನವಶಿಲಾಯುಗದಲ್ಲೇ ಪ್ರಾರಂಭಗೊಂಡಿರ್ತವ ನಿರ್ಮಿಸಿದರೆ. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆಗಳು ಸಹ ಮಾಡುವ ವಿಧಾನವನ್ನು ಕಂಡುಕೊಂಡರು. ಅಲ್ಲದೆ ಹರಿಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಸಹ ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳಲ್ಲಿ ಏಳಿಗೆಗೆ ಬಂದವು ಮತ್ತು ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ವೈವಿಧ್ಯಮಯ ಮಡಿಕೆಗಳ ತಯಾರಿಕೆಗೆ ಸಾಧ್ಯವಾಯಿತು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸಿದರು. ಬಳ್ಳಾರಿ ಸಮೀಪದ ಇದು ಇಂಪಾರ್ಟೆಂಟು. ಸಂಗನ ಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆ. ಈ ರೀತಿ ಆಯುಧಗಳನ್ನು ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಆಗಿರ್ಬೋದು, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸತೊಡಗಿದರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಪ್ಲಿಹಾಳ, ಟಿ. ನರಸೀಪುರ, ಉತ್ತೂರು, ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳನ್ನು ಕಂಡುಬಂದಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ಇದರ ಕಾಲವನ್ನು ಇದೀಗ 9005 ವರ್ಷಗಳವರೆಗೆ ಗುರುತಿಸಬಹುದೆಂದು ಹೇಳಲಾಗಿದೆ. ಇವು ಈ ಶಿಲಾಯುಗಗಳ ಅಥವಾ ಈ ಕಾಲಗಳ ಬಗ್ಗೆ ನೋಡಿ ಸ್ನೇಹಿತರೆ. ಇನ್ನು ಲೋಹಯುಗ ಅಂದರೆ ನವಶಿಲಾಯುಗದ ಕೊನೆಯ ಅಂದರೆ ನವಶಿಲಾಯುಗದ ಒಂದು ಲೋಹಗಳ ಯುಗ ಅಂದರೆ ನವಶಿಲಾಯುಗದ ಕೊನೆಯ ಕಾಲ ಲೋಹಗಳ ಬಳಕೆ ಆರಂಭಗೊಂಡಿತ್ತು. ಮೊದಲು ಮಾನವರು ಬಳಸಿದ ಲೋಹ ಯಾವುದಪ್ಪ ಅಂದರೆ ತಾಮ್ರ. ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹವಾಗಿದೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರಿತೀವಿ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗುವುದರಿಂದ ಅವುಗಳ ಜೊತೆಯಲ್ಲೇ ಶಿಲಾ ಆಯುಧಗಳನ್ನು ಮುಂದುವರಿದ್ದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದೇ ಕರೆಯಲಾಗುತ್ತದೆ. ಇದು 5 ವರ್ಷಗಳಿಂದ ಈಚೆಗೆ ಕಂಡುಬಂದಿದೆ ಸ್ನೇಹಿತರೆ. ಕೃಷಿ ಮತ್ತು ಪಶುಪಾಲನೆಯ ಪ್ರಧಾನ ಉದ್ಯೋಗವಾಗಿತ್ತು. ಅಂದರೆ ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ಅಂದರೆ ಲೋಹ ಯುಗದಲ್ಲಿ ಕಂಡುಬರುತ್ತದೆ. ಅಲಂಕೃತ ಅಂದರೆ ಕೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಲದಲ್ಲಿ ಕಂಡುಬರುತ್ತದೆ. ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಅಂದರೆ ಭೂಮಿಯನ್ನು ಉಳುಮೆ ಮಾಡಲು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವ ಕಂಚಿನ ಉಪಕರಣಗಳು ನೆರವಾದವು. ಇದರಿಂದ ಆಹಾರ ಪದಾರ್ಥಗಳಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳಗೊಂಡಿತು. ಹೆಚ್ಚುವರಿ ಧಾನ್ಯಗಳನ್ನು ಅಗತ್ಯ ಇರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾದವು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳ ಕೊಳದಲ್ಲಿ ಅಂದರೆ ಸಿಂಧೂ ನದಿಯ ಉಪನದಿಯ ದಡದಲ್ಲಿ ಹರಪ್ಪ ನಾಗರಿಕತೆಯಂಥ ಬೃಹತ್ ಸಂಸ್ಕೃತಿಯ ತಲೆ ಎತ್ತಲು ಸಾಧ್ಯವಾದವು. ನೋಡಿ, ಹರಪ್ಪ ನಾಗರಿಕತೆ ಇಲ್ಲಪ್ಪ ಅಂದರೆ ಸಿಂಧೂ ನದಿಯ ದಡದಲ್ಲಿ ಅದರ ಉಪನದಿಗಳಲ್ಲಿ ತಲೆ ಎತ್ತಿದವು. ಮೊದಲ ನಗರೀಕರಣವೆಂದು ಇತಿಹಾಸದಲ್ಲಿ ಗುರುತಿಸುತ್ತವೆ. ಅಂದರೆ
ಹರಪ್ಪ ಒಂದು ಮೊದಲ ನಗರೀಕರಣಗೊಂಡ ಒಂದು ನಗರವಾಗಿತ್ತು. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಅಂದರೆ ಕರ್ನಾಟಕದಲ್ಲಿ ಹಳ್ಳೂರು, ಬನ್ನನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಆರಂಭಗೊಂಡಿದ್ದವು ಸ್ನೇಹಿತರೆ. ಆಧಾರಗಳು ದೊರಕಿವೆ. ಕೊನೆಯದಾಗಿ ಕಬ್ಬಿಣ ಯುಗ, ಅಂದರೆ ಕಬ್ಬಿಣದ ಅತ್ಯಂತ ಗಡುಸು ಆದ ಲೋಹ ಅಂತ ಕರಿತೀವಿ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿದ್ದುದೆಂದು ಕಂಡುಬರುತ್ತದೆ. ಕಬ್ಬಿಣವು 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತೆಂದು ಹೇಳಲಾಗಿದೆ. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತೇವೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆ ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಎಂದು ಹೇಳಲಾಗುವುದು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗ ಪ್ರಭುತ್ವಕ್ಕಾಗಿ 2600 ವರ್ಷಗಳ ಹಿಂದೆ ಉದಯವಾದವು. ಅವುಗಳೇ ಗಣರಾಜ್ಯಗಳೆಂದು ಕರೆಯುತ್ತೇವೆ. ಆನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಕನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗೇಡನಹಳ್ಳಿ, ಟಿ. ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸವಣದುರ್ಗ, ಹುತ್ರಿದುರ್ಗ, ಪಾಂಡವವರ್ಧನಿ ಮೊದಲಾದವುಗಳನ್ನು ನಾವು ಈ ಯುಗದಲ್ಲಿ ಕಾಣಬಹುದು ಸ್ನೇಹಿತರೆ. ಇಲ್ಲಿಗೆ 1ನೇ ಅಧ್ಯಾಯ ಅಂದರೆ 6ನೇ ತರಗತಿಯ 1ನೇ ಅಧ್ಯಾಯ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ಒಂದು ತರಗತಿಗೆ ನಾಳೆ 6ನೇ ತರಗತಿಯ 2ನೇ ಪಾಠವನ್ನು ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.